ತಪ್ಪಲಾರ್ದಂಗೆ ನೋಡ್ರಿ ಜವಾರಿ ನ್ಯೂಸ್. 2019 ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸುಳಿವನ್ನ ನೀಡಿದ್ದಾರೆ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡರು. ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತವರು 28ರಲ್ಲಿ 12 ಕ್ಷೇತ್ರ ನಮಗೆ ಬೇಕು. ಜನವರಿ 8ಕ್ಕೆ ಸಂಸತ್ ಅಧಿವೇಶನ ಮುಗಿಯಲಿದೆ. ಜನವರಿ 15ರ ಒಳಗೆ ರಾಹುಲ್ ಜೊತೆ ಚರ್ಚೆ ಮಾಡ್ತೇವೆ. ಫೆಬ್ರವರಿ ಅಂತ್ಯ ಇಲ್ಲವೇ ಮಾರ್ಚ್ ಮೊದಲ ವಾರದಲ್ಲಿ ಲೋಕಸಭೆ ಚುನಾವಣೆ ದಿನಾಂಕ ಘೋಷಣೆ ಆಗಬಹುದು ಅಂತ ಹೇಳಿದರು. ಹಾಗೆಯೇ ನಿಗಮ ಮಂಡಳಿ ನೇಮಕಾತಿ ಬಗ್ಗೆ ಮಾತನಾಡಿದಂತವರು ಈ ವಿಷಯದಲ್ಲಿ ಕೆಲವು ಗೊಂದಲಗಳಿವೆ. ಮಾಲಿನ್ಯ ನಿಯಂತ್ರಣ ಮಂಡಳಿ ಬಗ್ಗೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ. ಹೀಗಾಗಿ ಅದೊಂದರ ಬಗ್ಗೆ ಸ್ವಲ್ಪ ಸಮಸ್ಯೆ ಇದೆ. ಬೇರೆ ನಿಗಮ ಮಂಡಳಿಗಳ ಆಯ್ಕೆ ಬಗ್ಗೆ ಯಾವುದೇ ಸಮಸ್ಯೆ ಇಲ್ಲ ಅಂದ್ರು. ಅದರಿಂದ 15ನೇ ತಾರೀಕೊಳಗೆ ಬಹುಶಃ ಕರ್ನಾಟಕದ ಸೀಟ್ ಹೊಂದಾಣಿಕೆ ವಿಷಯ ಸಂಪೂರ್ಣ ಆಗ್ಬೋದು ಅಂತ ನಾನು ವಿಶ್ವಾಸ ನನಗಿದೆ. 8ನೇ ತಾರೀಕು ಪಾರ್ಲಿಮೆಂಟ್ ಮುಗಿಯುತ್ತೆ. ಅದರಿಂದ ಸುಗಮವಾಗಿಯೇ ಬಗೆಹರಿಸ್ಕೊಳ್ತೀವಿ. ಅನೇಕ ಥರ ಊಹಾಪೋಹಗಳನ್ನು ನಾನು ಇವತ್ತು ತಮ್ಮ ಮುಂದೆ ಕ್ಲಾರಿಫಿಕೇಷನ್ ಕೊಡಬೇಕು ಅಂತೇಳಿ ನಮ್ಮನ್ನು ಕರೆದಿದ್ದೇನೆ. ನಾನು ನಮ್ಮ ಹಿರಿಯ ಮುಖಂಡಗಳ ಜೊತೆ ಮಾತಾಡಿದ್ದೇನೆ ಹಾಸನದಲ್ಲಿ. ಈಗ ಯಾರಾದರೂ ಒಬ್ಬರು ನಿಲ್ಲಿಸಬೇಕಲ್ಲ, ಅದರಿಂದ ಪ್ರಜ್ವಲ್ ರೇವಣ್ಣ ಕಳೆದ 8 ವರ್ಷದಿಂದ ರಾಜಕೀಯದಲ್ಲಿ ಓಡಾಡ್ಕೊಂಡಿದ್ದಾರೆ. ಜಿಲ್ಲೆಯಲ್ಲಿ ಸ್ಥಿಮಿತವಾಗಿ ಕೆಲಸ ಮಾಡ್ತಾಯಿದ್ದಾರೆ, ಅವರೆಲ್ಲೂ ಹೋಗ್ತಾ ಇಲ್ಲ. ನಾನು ಸಹಜವಾಗಿ ಸೂಚಿಸಿರೋದು ನಿಜ. ನಾನು ನೋಡಿಯಪ್ಪ, ಇಂಥ ವಿಷಯಗಳ ಬಗ್ಗೆ ನಾನು ಪ್ರತಿಕ್ರಿಯೆ ವ್ಯಕ್ತಪಡಿಸೋದೇ ಇಲ್ಲ. ನಾನು ನೋಡಿಯಪ್ಪ, ಇಂಥ ವಿಷಯಗಳ ಬಗ್ಗೆ ನಾನು ಪ್ರತಿಕ್ರಿಯೆ ವ್ಯಕ್ತಪಡಿಸೋದೇ ಇಲ್ಲ. ರೈತರ ಬಗ್ಗೆ ಕೂಡ ಬೆಳಗ್ಗೆ ಚೀಫ್ ಸೆಕ್ರೆಟರಿಗಳು ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ದಾರೆ. ಜನವರಿಯಿಂದ ಕೊನೆ ಹಂತದೊಳಗೆ